ಸರ್ ರೋಮನ್ ಅಂತ ಏನಕ್ಕೆ ಹೆಸರಿಟ್ಟಿರೋದು? ಸರ್ ಇದು ಅಂದ್ರೆ ಇದು ದೊಡ್ಡ ಸಿಪಾಯಿ ಇದೆಯಲ್ಲ ಅವ್ರ ಮನೆಯಿಂದ ತಂದಿದ್ದು. ಅವ್ರು ಫಸ್ಟ್ ಅಲ್ಲೇ ಹೆಸರು ಇಟ್ಬಿಟ್ಟಿದ್ರು. ಹೌದಾ? ಅದೇ ಹೆಸರು ಕಂಟಿನ್ಯೂ ಮಾಡ್ತಾ ಇದ್ವಿ. ನೋಡಿ ಸ್ನೇಹಿತರೆ, ಇದು ಸಿಪಾಯಿ ನಿಮ್ಮೆಲ್ಲರಿಗೂ ಗೊತ್ತು, ಕರ್ನಾಡ ಚಾಂಪಿಯನ್ ಜೋಡಿ ಎತ್ತಿನ ಗಾಡಿ ರೇಸಿನ ತಿಲಕ ಅಂತಾನೆ ಕರಿಬಹುದು. ಸಿಪಾಯಿ ಎತ್ತಿನ ಮನೇಲಿದ್ದಂತ ರಾಸು ಅಂತೆ ನೋಡಿ, ಇವರು ರೋಮನ್ ಅಂತ ಹೆಸರಿಟ್ಟಿದ್ರಂತೆ. ಅದೇ ಹೆಸರನ್ನೇ ಅವ್ರು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಿದ್ದಾರೆ. ಅಂದ್ರೆ ಅವರು ಕೊಡಲ್ಲ ಅಂತ ಹೇಳಿ ಜಾಸ್ತಿ ಇದು ಮಾಡ್ತಾ ಇದ್ರು. ಅಲ್ಲಿ ಅವರು ಮಂಜು ಅಂತ ಹೇಳ್ಬಿಟ್ಟು ತೆಗುರು ಸಿಪಾಯಿ ಹೊಡಿತ ಡ್ರೈವರ್, ಅವರು ಇದನ್ನ ಕೊಡಲ್ಲ ಅಂತ ನಾವು ಬಿಡುತ್ತಿರ್ಲಿಲ್ಲ. ಅವ್ರನ್ನ ಕೊಡ್ಲೇಬೇಕು, ನಮಗೆ ನಿಮ್ಮಿಂದ ಒಂದ್ ಕರ ಬೇಕು ಅಂತ ಹೇಳಿ ಬಹಳ ಆಸೆ ಪಟ್ಟು ಕೇಳಿದ್ದಕ್ಕೆ ಅವರು ಕೊಟ್ಟುವಾಸಿದ್ದವಾಗ. ಸರ್ ನಮಸ್ತೆ. ನಮಸ್ತೆ ಸರ್ ಯಾವೂರಿಂದ ಬಂದಿದ್ದೀರಾ? ಬೀರೂರು. ಬೀರೂರು. ನೋಡಿ ಸ್ನೇಹಿತರೆ, ಬೀರೂರು ಪಟ್ಟಣದಿಂದ ಬಂದಿದ್ದಾರೆ. ಸರ್ ನಿಮ್ಮ ಹೆಸರು? ವೆಂಕಟೇಶ್ ಅಂತ. ಸರ್ ನಿಮ್ಮ ರಾಸುಗಳು ಪರಿಚಯ ಮಾಡ್ಕೊಡಿ. ಸರ್ ಬೀರೂರು ಸಿದ್ಧಾಂತ, ಹೈಸ್ಪೀಡ್ ಸಿದ್ಧಾಂತ. ಅವ್ರು ಒಳ್ಳೆ ನರಸೀಪುರದಿಂದ. ಹೌದಾ? ನೋಡಿ ಸ್ನೇಹಿತರೆ, ಒಳೆ ನರಸೀಪುರದಿಂದ ಇವರು ರಾಸುವನ್ನ ಹಾಕೊಂಡ್ ಬಂದಿದ್ದಾರೆ. ಬೀರೂರಿನ ಸಿದ್ಧ ಜೊತೆಯಲ್ಲಿ ಜೋಡಿ ಮಾಡಿದ್ದಾರೆ. ಸರ್ ಸಿದ್ಧ ಎಷ್ಟಲ್ಲಿದೆ ಈಗ? ಸರ್ ಇನ್ನ 2 ಹೌದಾ? ಸರ್ ಬಹುಮಾನ ಗೆದ್ದಿದ್ಯಾ? ಬಹುಮಾನ ಸರ್ ಎಲ್ಲ ಫುಲ್ ಫೈನಲಿ ಬಂದ್ ಕಟ್ಟ ಐತಿ. ಹೌದಾ? ಓಕೆ, ನೋಡಿ ಸ್ನೇಹಿತರೆ, 2 ಬೀರೂರಿನ ಸಿದ್ಧನ ಜೊತೆಯಲ್ಲಿ ಒಳೆ ನರಸೀಪುರದ ರಾಸು ಜೋಡಿ ಮಾಡಿದ್ದಾರೆ. ಸರ್ ನಮಸ್ತೆ. ಸರ್ ಒಳೆ ನರಸೀಪುರದಿಂದ ಇಲ್ಲಿನ ಒಂದು ರೇಸಿಗೆ ಬಂದಿದ್ದೀರಾ, ಏನ್ ಅನ್ಸುತ್ತೆ ಪಿಚ್ ಎಲ್ಲ ನೋಡ್ತಾ ಇದ್ರೆ? ಸರ್ ನಿಮ್ಮ ರಾಸುವಿನ ಹೆಸರು? ಆರ್ಎಕ್ಸ್ ಸುಂದರಿ ಅಂದ್ಬಿಟ್ಟು. ಆರ್ಎಕ್ಸ್ ಸುಂದರಿ ಅಂತೆ ಸ್ನೇಹಿತರೆ. ಹೆಣ್ಗರುನ ಸರ್ ಅದು? ನೋಡಿ ಎಲ್ಲ ಸುಂದರಿಯರೇ ಜಾಸ್ತಿ ಬಂದ್ಬಿಟ್ಟಿದ್ದಾರೆ. ಹಳ್ಳಿಕರ್ ಸುಂದರಿಯರೇ ಇಲ್ಲಿನ ಒಂದು ರೇಸಿಗೆ ತುಂಬಾ ಬಹುಮಾನ ಗೆಲ್ತಿದಾವೆ ಸ್ನೇಹಿತರೆ ಹೆಣ್ಗರುಗಳು. ಸರ್ ಇದು ಬಹುಮಾನ ಗೆದ್ದಿದ್ಯಾ? ಸರ್ 3 ಪ್ರೈಸ್ ಮಾಡೈತೆ. ಹೌದಾ? ಎಷ್ಟಲ್ಲಿದೆ ಸರ್ ಈಗ? 4 ನೋಡಿ ಒಳೆ ನರಸೀಪುರದಿಂದ ಬಂದಿದ್ದಾರೆ. ಹಾಸನ ಜಿಲ್ಲೆಯಿಂದ ಎರದಕೆರೆಗೆ ಬಂದಿರುವಂತಹ ರಾಸು ಸ್ನೇಹಿತರೆ ಸುಂದರಿ. ಇವತ್ತು ಸುಂದರಿ ಮತ್ತೆ ಸಿದ್ಧ ಜೋಡಿ ಆಗಿದ್ದಾರೆ. ಓಕೆ ಸರ್, ಇದೇ ತರ ಭಾಗವಹಿಸ್ತಾರೆ. ನಮ್ ಕಡೆ ತುಂಬಾ ರೇಸ್ ಆಗ್ತವೆ, ನೀವು ಬಂದು ಬಹುಮಾನ ಗೆದ್ಕೊಂಡು ಹೋಗ್ಬೇಕು ಅನ್ನೋದು ನಮ್ಮ ಆಸೆ. ಧನ್ಯವಾದಗಳು. ಸ್ನೇಹಿತರು ನೋಡಿ, ಮಂಡ್ಯದಿಂದ ಜಿ ಎರದಕೆರೆಗೆ ಅನೇಕ ರಾಸುಗಳು ಬಂದಿದ್ದಾವೆ ಸ್ನೇಹಿತರೆ. ನೋಡಿ ಈ ರಾಸುಗಳು ಕೂಡ ಮಂಡ್ಯದಿಂದ ಬಂದಿದ್ದಾವಂತೆ. ಬನ್ನಿ ಈ ರಾಸುಗಳ ಪರಿಚಯ ಮಾಡ್ಕೊಡ್ತೀನಿ. ಸರ್ ನಮಸ್ತೆ. ನಮಸ್ತೆ ಸರ್. ಸರ್ ಮಂಡ್ಯದ ಹತ್ರ ಯಾವ ಊರು ನಿಮ್ದು? ಸರ್ ಶ್ರೀರಂಗಪಟ್ಟಣ ತಾಲೂಕು, ಮಂಡ್ಯ ಜಿಲ್ಲೆ, ಸಬ್ಬುಂಕುಪ್ಪೆ ಗ್ರಾಮ. ಸಬ್ಬುಂಕುಪ್ಪೆ ಗ್ರಾಮ. ಓಕೆ ಸರ್, ನಿಮ್ ರಾಸುಗಳ ಹೆಸರು? ಸರ್ ಗೌರಿ ಅಂತ. ಸರ್ ಅದು ರಚ್ಚು ಅಂತ, ಹೈಸ್ಪೀಡ್ ರಚ್ಚು ಅಂತ. ಓಕೆ ನೋಡಿ ಸ್ನೇಹಿತರೆ, 2 ಹೆಣ್ಗರುಗಳೇ ಹೈಸ್ಪೀಡ್ ರಚ್ಚು ಮತ್ತೆ ಗೌರಿ, ಈ 2 ಚಾಂಪಿಯನ್ ರಾಸುಗಳನ್ನ ಜೋಡಿ ಮಾಡಿದ್ದಾರೆ. ಸರ್ ಗೌರಿ ಎಷ್ಟು ಬಹುಮಾನ ಗೆದ್ದಿದೆ? ಸರ್ 50 ಮಾಡಿದೆ ಸರ್. 50. ಓಕೆ ಸರ್, 50 ಚಕಡಿ ಗಾಡಿಲೇನಾ? ಚಕಡಿಲೆ ಸರ್. ಓಕೆ ಓಕೆ ನೋಡಿ ಸ್ನೇಹಿತರೆ, 50 ಅರ್ಧ ಶತಕವನ್ನ ಬಾರಿಸಿರುವಂತಹ ಗೌರಿ ಇವತ್ತು ಜಿ ಎರದಕೆರೆ ಗ್ರಾಮಕ್ಕೆ ಬಂದಿದ್ದಾಳೆ ಸ್ನೇಹಿತರೆ. ಎಷ್ಟು ಬಹುಮಾನ ಗೆದ್ದಿದ್ದಾರೆ? 25. 50 ಬಹುಮಾನ ಗೆದ್ದಿರುವ ಗೌರಿ ಜೊತೆಯಲ್ಲಿ 25 ಬಹುಮಾನಗಳನ್ನ ಗೆದ್ದಿರುವ ಹೈಸ್ಪೀಡ್ ರಚ್ಚು ಜೋಡಿ ಮಾಡಿದ್ದಾರೆ. ಎಷ್ಟಲ್ಲಿದೆ ಈಗ? ಸರ್ 4 ಹೌದಾ? ಅದು ರಚ್ಚು ಎಷ್ಟಲ್ಲಿದೆ? 2 ನೋಡಿ 2 ಮತ್ತು 4 ರಾಸುಗಳನ್ನ ಜೋಡಿ ಮಾಡಿದರೆ. 2 ಹೆಣ್ಗರು ತಾನೆ? ಹ್ಞೂ ಸರ್, ಹೆಣ್ಗರು. ನೋಡಿ ಸ್ನೇಹಿತರೆ, ಇದು 2 ಹೆಣ್ಗರುಗಳು, ಇವೆರಡು ಎತ್ತುಗಳಲ್ಲ, ದಯವಿಟ್ಟು ಹೆಣ್ಣು ತಳಿಯ ರಾಸುಗಳು. ನೋಡಿ ಗಮನಿಸಿ, 50 ಬಹುಮಾನ ಗೆದ್ದಿದೆ ಲಕ್ಷ್ಮಿ. ಇದು ಹೆಣ್ಣು ಕರು, ಅದು ಹೆಣ್ಣು ಕರು. 25 ಬಹುಮಾನ ಗೆದ್ದಿದೆ. ಇವತ್ತು ಜಿ ಎರದಕೆರೆಯಲ್ಲಿ ಇವೆರಡು ಜೋಡಿ ಮಾಡಿದರೆ ಒಂದು ಉತ್ತಮವಾದ ಚಾಂಪಿಯನ್ ರಾಸುಗಳು ಬರ್ತಾ ಇದಾವೆ ಸ್ನೇಹಿತರೆ. ನೋಡಿ ಇದು ಚಾಂಪಿಯನ್ ಟ್ರೋಫಿಯನ್ನು ಕೂಡ ಇಟ್ಟಿದ್ದಾರೆ, 8 ಅಡಿ ಒಂದು ಟ್ರೋಫಿಯನ್ನ. ಹಾಗಾಗಿ ತುಂಬಾ ಕಡೆಯಿಂದ ಎತ್ತುಗಳು ಬರ್ತಾ ಇದಾವೆ. ಸರ್ ಏನ್ ಅನ್ಸುತ್ತೆ ಪಿಚ್ ಎಲ್ಲ ನೋಡ್ತಾ ಇದ್ರೆ? ತುಂಬಾ ಖುಷಿ ಆಯ್ತೈತೆ ಸರ್. ಹೌದಾ? ಹೌದು ಸರ್. ಓಕೆ ಸರ್, ನೀವು ಅಲ್ಲಿಂದ ಇಲ್ಲಿ ತನಕ ಬಂದಿದ್ದೀರಾ ರೇಸ್ ಆಡಕ್ಕೆ. ನಮ್ಮ ಭಾಗದ ರೇಸ್ ನಿಮಗೆ ಹೆಂಗೆ? ಹೋದ್ಸಲ ಇನ್ನೂ ಬಂದಿದೆ ಸರ್. ಹೌದಾ? ಹ್ಞೂ ಸರ್. ಇದೇ ಪಿಚ್ ಅಲ್ಲಿ ಆಡಿದ್ರಾ? ಹ್ಞೂ ಸರ್, 3ನೇ ಪ್ಲೇಸ್ ಆಗಿತ್ತು. 3ನೇ ಪ್ಲೇಸ್ ಆಗಿತ್ತು. ರಾಣನ್ ಜೊತೆ 3ನೇ ಪ್ಲೇಸ್. ಓಕೆ ಓಕೆ, ಏನ್ ಅನ್ಸುತ್ತೆ ಸರ್ ಈ ಭಾಗದ ರೇಸ್ಗಳನ್ನೆಲ್ಲ ನೋಡ್ತಾ ಇದ್ರೆ? ತುಂಬಾ ಖುಷಿ ಆಯ್ತೆ ಸರ್. ಹೌದಾ? ಹೌದು ಸರ್. ಓಕೆ ನೋಡಿ ಸ್ನೇಹಿತರೆ, ಮಂಡ್ಯ ಜನತೆನೂ ಕೂಡ ತುಂಬಾ ಇಷ್ಟಪಟ್ಟು ಇಲ್ಲಿ ರೇಸ್ ಆಡಕ್ ಬರ್ತಾ ಇದಾರೆ. ಈ 2 ಹೆಣ್ಗರುಗಳಿಗೂ ಕೂಡ ಒಳ್ಳೇದಾಗ್ಲಿ ಅಂತ ನಿಮ್ ಪರವಾಗಿ ನಾನು ಕೂಡ ಹಾರೈಸ್ತೀನಿ. ಧನ್ಯವಾದಗಳು ಸರ್. ಧನ್ಯವಾದಗಳು. ಓಕೆ, ಧನ್ಯವಾದಗಳು. ಸರ್ ನಮಸ್ತೆ. ಸರ್ ನಮಸ್ತೆ. ಯಾವ್ರಿಂದ ಬಂದಿರಾ? ಹುಣಸೂರು. ಹುಣಸೂರು. ಒಂದು ಒಳ್ಳೆ. ನೋಡಿ ಸ್ನೇಹಿತರೆ, ಮೈಸೂರು ಜಿಲ್ಲೆ ಹುಣಸೂರಿಂದ ಇವತ್ತು ಜಿ ಅರ್ಧಕೆರೆ ಗ್ರಾಮಕ್ಕೆ ಬಂದಿದ್ದಾರೆ. ಅದು ಒಳೆ ನರಸೀಪುರನ? ಇದು ಒಳ್ಳೆ ನರಸೀಪುರ, ಅದು ಹುಣಸೂರು. ಅದು ಹುಣಸೂರು, ಇದು ಒಳೆ ನರಸೀಪುರ. ಓಕೆ ಸರ್, ರಾಸುವಿನ ಹೆಸರುಗಳು? ಇದು RX ಮಾರಿ ಅಂತ, 999 ಪಾರಿ ಅಂತ. 2 ಹೆಣ್ಗರುಗಳು. 2 ಹೆಣ್ಗರು. ಸ್ನೇಹಿತರೆ ನೋಡಿ, ಸುಮಾರು ಹೆಣ್ಗರುಗಳೇ ಬಂದಿದಾವೆ ಇಲ್ಲಿನ ಒಂದು ರೇಸಿಗೆ. ಇದು ಮಾರಿ ಅಂತೆ, ಅದು ಪಾರಿ. ಮಾರಿ ಮತ್ತೆ ಪಾರಿ ನೋಡಿ ಹೆಂಗಿದೆ, ಪ್ರಾಸಬದ್ಧವಾಗಿ ಜೋಡಿ ಮಾಡಿದ್ದಾರೆ ಇವತ್ತು ಮಾರಿ ಮತ್ತು ಪಾರಿಯರ್ನ. ಸರ್ 2 ಹಳ್ಳಿಕಾರೇನಾ? 2 ಹಳ್ಳಿಕರ್. ಸರ್ 2 ಬಹುಮಾನ ಗೆದ್ದಿದಾವೆ? 2 ಗೆದ್ದಿದ್ದಾವೆ. ಏನೇನ್ ಬಹುಮಾನ ಸರ್? ಮಾಮೂಲಿ ಫಸ್ಟ್ ಸೆಕೆಂಡ್ ಎಲ್ಲಾ ಪ್ಲೇಸ್ ಅಲ್ಲ, ನೋಡಿದ್ವಿ. ಸುಮಾರು ಎಷ್ಟು ಬಹುಮಾನ ಗೆದ್ದಿದಾವೆ? ಇದೊಂದು 15 ಹೊಡೆದೈತೆ, ಅದೊಂದು 10 ಹೊಡೆದೈತೆ. 2 ಇದೆ, ಇವೆರಡು ಪೇರ್ ಮೇಲೆನಾ? ಇವೇ ಪೇರಲ್ಲೂ 4 ಹೊಡೆದಿದ್ದೀವಿ. ಹೌದಾ? ಸರ್ 2 ಎಷ್ಟೆಲ್ಲ ಇದಾವೆ? ಸರ್ 2 2 ಅಲ್ಲಿ. 2 2 ನೋಡಿ ಸ್ನೇಹಿತರೆ, ಮಾರಿ ಪಾರಿ 2 2 ಇದಾವಂತೆ.
ಮಾರಿ ತುಂಬಾ ಸ್ಟ್ರಾಂಗ್ ಅನ್ಸುತ್ತೆ, ಪಾರಿ ತುಂಬಾ ಸಾಧು ಅನ್ಸುತ್ತೆ. ಬರೀ ಓಟದಲ್ಲಿ ಎರಡು ಜಿಂಕೆಯನ್ನ ಮೀರ್ಸ ಅಂತ ರಾಸುಗಳಲ್ವಾ? ಎರಡು ಸ್ಪೀಡ್ ಇದೆ. ನಾನು ತುಂಬಾ ವಿಡಿಯೋಗಳಲ್ಲಿ ನೋಡಿದ್ದೀನಿ ಸ್ನೇಹಿತರೆ, ತುಂಬಾ ಚೆನ್ನಾಗಿ ಓಡ್ತವೆ ಈ ರಾಸುಗಳು. ನೋಡಿ, ಮಾರಿ ಒಂದು ಪಾರಿ ಇವತ್ತು ಜಿ ಅರ್ಧಕೆರೆ ರೇಸ್ ಅಲ್ಲಿ ಪಾಲ್ಗೊಳಕ್ ಬಂದಿದಾವೆ. ಸರ್, ಪಿಚ್ ಎಲ್ಲ ಚೆನ್ನಾಗಿದ್ಯಾ? ಪಿಚ್ ಎಲ್ಲ ಚೆನ್ನಾಗಿದೆ ಸರ್. ನಿಮಗೆ ತುಂಬಾ ದೂರದಿಂದ ಬಂದಿದ್ದೀರಾ, ಹುಣಸೂರು ಮೈಸೂರಿಂದ ಇಲ್ಲಿ ಬಂದಿರ್ತೀರಾ ಸರ್. ಅಲ್ಲಿಂದ ಇಲ್ಲಿ ಬಂದಿದ್ಕು ಒಂದು ಪಿಚ್ ಎಲ್ಲ ಚೆನ್ನಾಗಿದ್ದು ನಿಮಗೆ ಚೆನ್ನಾಗಿ ಒಂದು ಹೋಗುತ್ತೆ ಅಂತಂದ್ರೆ ನೀವು ಅಲ್ಲೇ ಪ್ರೈಸ್ ಗೆದ್ದಷ್ಟೇ ಖುಷಿ ಆಗುತ್ತಲ್ವಾ? ನಿಜ ಸರ್. ಓಕೆ ಸರ್, ಅಲ್ಲಿಂದ ಇಲ್ಲಿ ತನಕ ಬಂದಿರೋದಕ್ಕೆ ನಿಮಗೆ ಮೊದಲಿಗೆ ಧನ್ಯವಾದಗಳು. ಇದೇ Thanks. ತರ ಭಾಗವಹಿಸ್ತಾ ಇರಿ, ನಿಮ್ಮಿಂದ ಒಂದು ಹಳ್ಳಿಕಾರ ಸಂರಕ್ಷಣೆ ಇದೇ ತರ ಆಗ್ತಾ ಹೋಗ್ಲಿ ಅಂತ ಹಾರೈಸ್ತೀವಿ. ಸರಿ ಸರ್, ಓಕೆ ಸರ್, ಧನ್ಯವಾದಗಳು. ಧನ್ಯವಾದ. ಸರ್ ನಮಸ್ತೆ. ನಮಸ್ತೆ ಸರ್. ಸರ್, ಯಾವೂರಿಂದ ಬಂದಿರಾ? ಸರ್ ನಾವು ಹನುಮನಹಳ್ಳಿಯಿಂದ ಬಂದಿದ್ದೀವಿ. ಸರ್, ಈ ರಾಸು ಚೀರ್ನಹಳ್ಳಿಯಿಂದ ಬಂದಿದ್ದೀವಿ. ಚೀರ್ನಹಳ್ಳಿ. ನೋಡಿ ಸ್ನೇಹಿತರೆ, ಹನುಮನಹಳ್ಳಿಯಿಂದ ಚೀರ್ನಹಳ್ಳಿಯಿಂದ ರಾಸುಗಳು ಬಂದಿದಾವೆ. ಇವು ಅಜ್ಜಂಪುರ ತಾಲೂಕಿನ ರಾಸುಗಳು. ಸರ್, ಇವೆರಡು ಹೆಸರು? ಸರ್ ಇದು ಭೈರವಿ ಅಂತ ಹೇಳಿ, ಹಾ. ಇದು ಹೆಸರು ಬಬ್ಬಿ ಅಂತ ಹೇಳಿ. ಬೊಬ್ಬ್ಯಾ. ಹಾ. ನೋಡಿ ಸ್ನೇಹಿತರೆ, ಇದು ಭೈರವಿ ಅಂತ, ಅದ್ರ ಹೆಸರು ಬೊಬ್ಬ್ಯಾ ಅಂತ. ಸರ್, ಇವೆರಡು ಎಷ್ಟಲ್ಲಿದಾವೆ? ಸರ್ ಇದು 4 ಇದೆ ಬಬ್ಬಿಯ, ಹಾ. ಭೈರವಿ 2 ಇದೆ. ಹೌದಾ? ಓಕೆ ಸರ್, ಬಹುಮಾನ ಗೆದ್ದಿದಾವ ಸರ್ ಎರಡು? ಸರ್ ಇದು 9 ಪ್ರೈಸ್ ಹೊಡೆದಿದೆ, ಹಾ. ಬಬ್ಬಿ ಒಂದು 3 ಪ್ರೈಸ್ ಹೊಡೆದಿದೆ. ಹೌದಾ? ನೋಡಿ ಸ್ನೇಹಿತರೆ, ಭೈರವಿ 9 ಪ್ರೈಸ್ ಅನ್ನ ಆಲ್ರೆಡಿ ಗೆದ್ದಿದೆ. ಅದನ್ನು ಇವಾಗ 3 ಪ್ರೈಸ್ ಗೆದ್ದಿದೆ ಅಂತ ಸ್ನೇಹಿತರೆ. ಇವಾಗ ಅಖಾಡಕ್ಕೆ ಒಂದು ಪ್ರಾರಂಭವನ್ನ ಮಾಡಿದೆ ಅದು ಬರೋದಕ್ಕೆ. ಸರ್, ಇವೆರಡು ಪೇರಲ್ಲಿ ಯಾವ ತರ ಬಹುಮಾನ ಮಾಡಿದ್ರ? ಸರ್ ಬಹುಮಾನ ಮಾಡಿಲ್ಲ, ಫ್ರೇಜ್ ಒಳಗೆ ಹೋಗ್ಬೇಕಾದ್ರೆ ಸೋತ್ ಬಂದಿದೀವಿ. ಹೌದಾ? ಚೆನ್ನಾಗಿ 2 ಕಣ ಪಿಚ್ ಚೆನ್ನಾಗಿ ಹೋಗಿದ್ವಿ. ಸರ್, ಇವತ್ತಿನ ಒಂದು ಪಿಚ್ ಅಂಕಣ, ಈ ಒಂದು ಚಾಂಪಿಯನ್ ಟ್ರೋಫಿ ಎಲ್ಲ ನೋಡ್ತೀರಿ, ಏನಿಸುತ್ತೆ ನಿಮ್ಗೆ? ಸೊ ತುಂಬಾ ಖುಷಿ ಆಗುತ್ತೆ. ಎಲ್ಲ ಹಾ. ಡಬಲ್ ಟ್ರೋಫಿ ಇಟ್ಟಿದ್ದಾರೆ. ಹಾ. ಬೇರೆದಕ್ಕೆಲ್ಲ ಸಿಂಗಲ್ ಟ್ರೋಫಿ ಇದ್ದ ಖುಷಿ, ಬೇಜಾರ್ ಫ್ರೇಜ್ ಹೊಡೆದ್ರೆ ಬೇಜಾರಾಗೋದು. ಈಗ ನಮಗೆ ಟ್ರೋಫಿ ಬೇಕು, ನಿಮಗೆ ಟ್ರೋಫಿ ಬೇಕು ಅಂತ ಬೇಜಾರಾಗ್ತಿತ್ತು. ಈಗ ಡಬಲ್ ಟ್ರೋಫಿ ಇಟ್ಟರೆ ಖುಷಿ ಆಗುತ್ತೆ. ಈಗ ಗೆದ್ರೂ ಕೂಡ ಒಂದು ಸಮಪಾಲ್ ಸಿಗುತ್ತೆ. ಸಿಗುತ್ತೆ. ಹೌದೌದು ಚಾಂಪಿಯನ್ ಟ್ರೋಫಿ ಗೆಲ್ಲೇಬೇಕು ಅನ್ನೋ ಒಂದು ಹಠ ಹುಟ್ಟುತ್ತಲ್ಲ. ಹೌದೌದು, ಅದ್ ನಿಜನೇ. ನೋಡಿ ಸ್ನೇಹಿತರೆ, ಇದಿಷ್ಟು ಬೊಬ್ಬ್ಯಾ ಮತ್ತೆ ಭೈರವಿ ಎತ್ತಿನ ಒಂದು ಬಗ್ಗೆ ಮಾಹಿತಿ. ಓಕೆ ಸರ್, ಇದೇ ತರ ಭಾಗವಹಿಸ್ತಾನೆ ಇರಿ. ಒಂದು ಹಳ್ಳಿಕಾರ ಸಂರಕ್ಷಣೆ ನಿಮ್ಮಿಂದ ಆಗ್ಲಿ ಅಂತ ನಾವು ಕೇಳ್ಕೊಳ್ತೀವಿ. ಥ್ಯಾಂಕ್ ಯು ಸರ್. ಧನ್ಯವಾದಗಳು. ಓಕೆ. ಸರ್ ನಮಸ್ತೆ. ನಮಸ್ತೆ. ನಿಮ್ದೇನಾ ಸರ್ ಇದು? ನಮ್ದೆ ಹೌದಾ ಸರ್, ಇದ್ರ ಹೆಸರು? ಬ್ರಾಂಡ್ ಮಲ್ಲ ಬ್ರ್ಯಾಂಡ್ ಮಲ್ಲ. ಓಕೆ ಸರ್, ನಿಮ್ದು ಸುಣ್ಣದಳ್ಳಿ. ಸುಣ್ಣದಹಳ್ಳಿ. ಸರ್, ಎಷ್ಟು ಬಹುಮಾನ ಗೆದ್ದಿದ್ರಾ? ಅದೀಗ 9 ಬಹುಮಾನ ಗೆದ್ದಿದೆ. 9. ನೋಡಿ ಸ್ನೇಹಿತರೆ, ಸುಣ್ಣದಹಳ್ಳಿಯ ರಾಸು. ಸುಣ್ಣದಹಳ್ಳಿಗೆ ನಾವು ಐಶ್ವರ್ಯ ಅಂತ ಒಂದು ಎತ್ತಿನ ವಿಡಿಯೋ ಮಾಡಕ್ ಬಂದಿದ್ದೇವೆ, ಹಸುದು. ಆ ಒಂದು ಊರಿನ ರಾಸು ಇದುವರೆಗೂ ಒಂದು 9 ಬಹುಮಾನವನ್ನ ಗೆದ್ದಿದೆಯಂತೆ. ಸರ್, ಇದು ಹಳ್ಳಿಕಾರ್ ಬರುತ್ತಾ? ಸರ್, ನಿಮ್ಮ ಮನೇಲೆ ಹುಟ್ಟಿದ್ದ ತಗೊಂಬಂದಿದ್ದ? ತಗೊಂಡ್ಬಂದಿದ್ದು. ಹೌದಾ ಸರ್, ಏನ್ ಅನ್ಸುತ್ತೆ ಇವತ್ತು ಪಿಚ್ ಎಲ್ಲ ನೋಡ್ತಾ ಇದ್ರೆ? ಭಾರಿ ಖುಷಿ ಆಗುತ್ತೆ. ಒಳ್ಳೆ ಚಾಂಪಿಯನ್ ಟ್ರೋಫಿ ಇಟ್ಟಿದ್ರಲ್ವಾ? ನೋಡೋಣ, ಟ್ರೈ ಮಾಡೋಣ. ಓಕೆ ಸರ್. ಇಲ್ಲ ಸರ್, ಪ್ರಯತ್ನ ಪಡೋದ್ರಲ್ಲಿ ತಪ್ಪೇನಿಲ್ಲ. ಅಲ್ಲಿಂದ ಬಂದಿರ್ತೀರಾ, ನಿಮ್ಮ ರಾಸುಗಳು ದಯವಿಟ್ಟು ಚಾಂಪಿಯನ್ ಟ್ರೋಫಿಗಳನ್ನ ಗೆದ್ಕೊಂಡು ಹೋಗೋ ಅಂತ ಪ್ರಯತ್ನ ನೀವು ಮಾಡ್ಬೇಕು ಅಂತ ನಾವು ಕೇಳ್ಕೊಂತೀವಿ. ಮಾಡೋಣ ಅಂತ. ತುಂಬಾ ಧನ್ಯವಾದಗಳು, ಇದೇ ತರ ಭಾಗವಹಿಸ್ತಾರೆ. ಥ್ಯಾಂಕ್ ಯು. ಓಕೆ ಸರ್, ನಮಸ್ತೆ. ನಮಸ್ತೆ ಅಣ್ಣ. ನಿಮ್ಮೂರು? ಜಿ ಕೆರೆ. ಇದೇ ಊರಾ? ಇದೆ ಊರಣ್ಣ. ನೋಡಿ ಸ್ನೇಹಿತರೆ, ಸ್ಥಳೀಯರು ಇವು ಸ್ಥಳೀಯ ಪುಟ್ಟ ಪುಟ್ಟ ರಾಸುಗಳು. ಸರ್, ನಿಮ್ಮ ರಾಸುವಿನ ಹೆಸರುಗಳು? ಕುರುಬರ ರಾಣಿ, ಡಿಂಪಿ. ಡಿಂಪಿ. ನೋಡಿ, ಕುರುಬನ ರಾಣಿ ಮತ್ತೆ ಡಿಂಪಿ ಅಂತ ಹೆಸರಿಟ್ಟಿದ್ದಾರೆ. ಸರ್, ಏನ್ ಆ ತರ ಹೆಸರಿಡಕ್ಕೆ ಕಾರಣ? ಇಕ್ಕಕ್ಕೆ ಕಾರಣ ಕುರುಬರ ಮನೆಗೆ ಇದ್ದಿದ್ರ ಬೆಳೆದಿರೋದ್ರಿಂದ ಕುರುಬರ ರಾಣಿ ಅಂತ ಇಟ್ಟಿದ್ರು. ಹೆಣ್ಗರು. ಓಕೆ. ಅದು ಡಿಂಪಿ ಅಂದ್ರೆ ಸಣ್ಣದಾಗಿತ್ತಲ್ಲ, ಹಂಗಾಗಿ ಸಣ್ಣ ಮಗು ಸಣ್ಣದಾಗಿ ಇರೋದ್ರಿಂದ ಸಣ್ಣ ಮಗು ಹೆಸರು. ಹೌದಾ ಸರ್, ಇದು ಎಷ್ಟಲ್ಲ ಇದಾವೆ ಇವು? ಇದು 2 ಆಗೈತೆ, ಇದು 6 ಆಗೈತೆ. ಹೌದಾ ಸರ್, ನೀವು ರೇಸ್ ಅಲ್ಲಿ ಆಡ್ತಾ ಇದ್ರಲ್ಲ, ನಿಮ್ಮೂರಲ್ಲಿ ಏನ್ ಭಾಗವಹಿಸ್ತಾ ಇದ್ದೀರಾ? ಇಲ್ಲ ಸರ್, ರೇಸಾಗ ಆಗ್ತದಿವಿ. ಒಂದ್ 4 ಕಣ ಹಾಕಿದ್ವಿ. ಹಾ. ಇದು 2ನೇ ಕಣ ಹಾಕ್ತಿರೋದು. ಹೌದಾ? ಯಾವ್ದಾದ್ರು ಬಹುಮಾನ ಗೆದ್ದಿದ್ದೀರಾ? ಬಹುಮಾನ ಅಂದ್ರೆ ನಮ್ 3 ರೌಂಡ್ ತನಕ ಹೋಗಿ ವಾಪಸ್ ಆಯ್ತು. ಮೊದ್ಲು ತುಷ್ಟ ಅಂತಿತ್ತು ಸರ್, ನಮ್ದೇ ಹುಡುಗರು ಎಲ್ಲ ನಾವೇ ಎಲ್ಲ ಮಾಡ್ತಿದ್ವು. ತುಷ್ಟ ಅಂತಿತ್ತು, ಅದನ್ನ ಕೊಟ್ಟು ಸರ್. ಅದ್ರ ಪ್ರಯತ್ನದಿಂದಾನೇ ಮಾಡ್ತಿರೋದು ಸರ್. ಓಕೆ, ಅದಿಲ್ವಾ ಸರ್ ಇವಾಗ? ಇಲ್ಲ ಸರ್. ಅದರ ಒಂದು ನೆನಪಿಗಾಗಿ ಇವತ್ತು ರೇಸ್ ಮಾಡ್ತೀವಿ. ಹೌದು. ಒಳ್ಳೇದಾಗ್ಲಿ ಸರ್, ಇದೇ ತರ ಭಾಗವಹಿಸಿ ನಿಮ್ಮ ರಾಸುಗಳು ವಿಜಯಶಾಲಿ ಆಗ್ಲಿ ಅಂತ ಹಾರೈಸ್ತೀನಿ. ಆಯ್ತು. ಧೂಳ್ ಮಗ ಧೂಳ್ ತಿಮಕ ತಿಮಕ ಧೂಳ್ ಧೀರತನಕ್ಕೆ ಹೆಸರು ಇದುವೆ ನಮ್ ಕಲಾಸಿ. ಸರ್ ನಮಸ್ತೆ. ನಮಸ್ತೆ ಸರ್. ಸರ್, ನಿಮ್ಮ ಹೆಸರು? ಚೇತನ್. ಚೇತನ್. ಸರ್, ಯಾವ ಊರಿಂದ ಬಂದಿದ್ದೀರಾ? ಸರ್, ನಮ್ದು ಹೊಳಲ್ಕೆರೆ ತಾಲೂಕು ತಾಳಕಟ್ಟ ಅಂತ ಹೇಳ್ಬಿಟ್ಟು. ಓಕೆ, ನೋಡಿ ಸ್ನೇಹಿತರೆ, ಹೊಳಲ್ಕೆರೆ ತಾಲೂಕು ತಾಳಕಟ್ಟದಿಂದ ಬಂದಿದ್ದಾರೆ ಇವರು. ಅಲ್ಲಿ ತಾಳಕಟ್ಟ ಸ್ನೇಹಿತರೆ, ಇದು ಹೊಳಲ್ಕೆರೆ ತಾಲೂಕು ಚಿತ್ರದುರ್ಗ ಜಿಲ್ಲೆ. ಇದು ಚಿತ್ರದುರ್ಗ ಜಿಲ್ಲೆಯಿಂದ ಇವತ್ತು ಜಿ ಅರ್ಧಕೆರೆ ರೇಸಿಗೆ ಪಾಲ್ಗೊಳ್ಳಲು ಬಂದಿದ್ದಾರೆ. ಸರ್, ನಿಮ್ಮ ರಾಸುವಿನ ಹೆಸರುಗಳನ್ನು ಪರಿಚಯ ಮಾಡಿ. ರೋಮನ್ ಅಂತ ಹೇಳ್ಬಿಟ್ಟು, ಹಾ. ಆ ಕಡೆದು ಬ್ರ್ಯಾಂಡ್ ಪಿಸ್ತೂಲ್ ಅಂತ. ರೋಮನ್ ಮತ್ತೆ ಬ್ರ್ಯಾಂಡ್ ಪಿಸ್ತೂಲ್. ಹಾ. ಓಕೆ ಸರ್, ರೋಮನ್ ಅಂತ ಏನಕ್ಕೆ ಹೆಸರಿಟ್ಟಿರೋದು? ಸರ್, ಇದು ಅಂದ್ರೆ ಇದು ದೊಡ್ಡ ಸಿಪಾಯಿ ಇದೆಯಲ್ಲ, ಅವ್ರ ಮನೆಯಿಂದ ತಂದಿದ್ದು. ಅವ್ರು ಫಸ್ಟ್ ಅಲ್ಲೇ ಹೆಸರು ಇಟ್ಬಿಟ್ಟಿದ್ರು. ಹೌದಾ? ಅದೇ ಹೆಸರು ಕಂಟಿನ್ಯೂ ಮಾಡ್ತಾ ಇದ್ವಿ. ಓಕೆ, ಎಲ್ಲಿ ಚಿಕ್ಕಮಗಳೂರಿನ ಹಾ, ಚಿಕ್ಕಮಗಳೂರು ತೇಗೂರಿಂದ. ಹೇಗೂರಿಂದ. ತೇಗೂರು. ನೋಡಿ ಸ್ನೇಹಿತರೆ, ಇದು ಸಿಪಾಯಿ, ನಿಮ್ಮೆಲ್ಲರಿಗೂ ಗೊತ್ತು, ಕರ್ನಾಟಕ ಚಾಂಪಿಯನ್ ಜೋಡಿ ಎತ್ತಿನ ಗಾಡಿ ರೇಸಿನ ತಿಲಕ ಅಂತಾನೆ ಕರಿಬಹುದು. ಸಿಪಾಯಿ ಎತ್ತಿನ ಮನೇಲಿದ್ದಂತ ರಾಸು ಅಂತೆ. ನೋಡಿ, ಇವರು ರೋಮನ್ ಅಂತ ಹೆಸರಿಟ್ಟಿದ್ರಂತೆ. ಅದೇ ಹೆಸರನ್ನೇ ಅವ್ರು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಿದ್ದಾರೆ. ಅದು ಬ್ರ್ಯಾಂಡ್ ಪಿಸ್ತೂಲ್ ಸ್ನೇಹಿತರೆ. ಇವತ್ತು ಇವೆರಡನ್ನ ಜೋಡಿ ಮಾಡಿದ್ರ. ಸರ್, ಅದೇ ಊರ್ದು?
ಅದು ಮಹಮ್ಮದ್ಪುರ. ಓಕೆ, ಮಹಮ್ಮದ್ಪುರದ ರಾಸು ಸ್ನೇಹಿತರದು ತುಂಬಾ ಚೆನ್ನಾಗಿದೆ ಬ್ರಾಂಡ್ ಪಿಸ್ತೂಲ್ ನೋಡಕ್ಕೆ. ಸರ್ ಇದು ಎಲ್ಲರೂ ಬಹುಮಾನ ಗೆದ್ದಿದ್ಯಾ? ಸರ್ ನಿಮ್ಮ ಹತ್ರನೇ ಒಂದ್ಸರಿ ವಿಡಿಯೋ ಮಾಡ್ಸಿದ್ವಿ ಜಕ್ನಾಳಿ ಅಂತ ಹೇಳಿ ಫಸ್ಟ್ನೇ ಪಿಚ್ ಫಸ್ಟ್ ಹೊಡೆದಿದ್ವಿ. ಹೌದಾ? ಮೊದಲನೇ ಪಿಚ್ ಅಲ್ಲೇ ಫಸ್ಟ್ ಹೊಡೆದಿದ್ವಿ. ಇನ್ನು ಹಲವಾರು ಕಡೆ ಸೆಕೆಂಡ್ ಥರ್ಡ್ ಆಗಿದೆ. ಓಕೆ, ಸುಮಾರು ಎಷ್ಟು ಬಹುಮಾನ ಆಗಿದೆ? ಸುಮಾರು ಒಂದ್ 8 ರಿಂದ 9 ಪಿಚ್ ಆಡ್ಸಿದೀವಿ. ನಾಲ್ಕು ಪ್ರೈಸ್ ಆಗಿದೆ. ಹೌದಾ? ನೋಡಿ ಸ್ನೇಹಿತರೆ, ಸುಮಾರು ಒಂದ್ 8 ರಿಂದ 9 ಪಿಚ್ ಅಲ್ಲಿ 4 ಬಹುಮಾನ ಗೆದ್ದಿದೆ ಅಂತೆ. ಫಸ್ಟ್ನೇ ಆಕಡನೆ ಪ್ರಥಮ ಬಹುಮಾನವನ್ನ ಗೆದ್ದಿದೆ. ರೋಮನ್ ಸಿಪಾಯಿಯ ಆಶೀರ್ವಾದ ಸ್ನೇಹಿತರೆ. ಸಿಪಾಯಿ ಜೊತೆಯಲ್ಲಿ ಇದ್ದು ಮೇದಂತ ರಾಸು ಅಲ್ವಾ ಇದು? ಹೌದು ಸರ್. ಓಕೆ, ಏನ್ ಅನ್ಸುತ್ತೆ ಸರ್ ಅಂತ ಒಂದು ಚಾಂಪಿಯನ್ ರಾಸು ಜೊತೆಯಲ್ಲಿರೋ ಅಂತ ರಾಸು ನಿಮ್ಮ ಮನೇಲಿ ಇದೆ? ಸರ್ ಅಂದ್ರೆ ಅವರು ಕೊಡಲ್ಲ ಅಂತ ಹೇಳಿ ಜಾಸ್ತಿ ಇದು ಮಾಡ್ತಾ ಇದ್ರು. ಅಲ್ಲಿ ಅವರು ಮಂಜು ಅಂತ ಹೇಳ್ಬಿಟ್ಟು ತೇಗೂರು ಅದೇ ಸಿಪಾಯಿ ಹೊಡಿತ ಡ್ರೈವರ್, ಅವರು ಇದನ್ನ ಕೊಡಲ್ಲ ಅಂತ ನಾವು ಬಿಡುತ್ತಿರ್ಲಿಲ್ಲ ಅವ್ರನ್ನ. ಕೊಡ್ಲೇಬೇಕು, ನಮಗೆ ನಿಮ್ಮಿಂದ ಒಂದ್ ಕರ ಬೇಕು ಅಂತ ಹೇಳಿ ಬಹಳ ಆಸೆ ಪಟ್ಟು ಕೇಳಿದ್ದಕ್ಕೆ ಅವರು ಕೊಟ್ಟುವಾಗ ತಗೊಂಡೋಗಿ ನಾವೇನು ಎಲ್ಲೂ ಟ್ರೈನಿಂಗ್ ಕೊಟ್ಟಿಲ್ಲ, ಅವರೇ ಟ್ರೈನಿಂಗ್ ಕೊಟ್ಟಿದ್ರು. ಮೊದಲಿಗೆ ನಾವೇ ರೇಸ್ ಮಾಡಿದ್ವಿ. ರೇಸ್ ಮಾಡಿ ಫಸ್ಟ್ ನಾವೇ ಹೊಡೆದಿದ್ದು. ಹೌದಾ? ಇದ್ರ ಜೊತೆ ಐಶು ಅಂತ ಹೇಳ್ಬಿಟ್ಟು ಹಾಕೊಂಡಿದ್ವಿ ತರೀಕೆರೆದು. ಐಶು ಇದನ್ನ ಜೋಡಿ ಮಾಡಿ ಪ್ರಥಮ ಬಹುಮಾನ ಹೊಡೆದ್ವಿ. ಓಕೆ, ನೋಡಿ ಸ್ನೇಹಿತರೆ, ತುಂಬಾ ಚೆನ್ನಾಗಿ ಹೇಳ್ತಿದಾರೆ. ಸಿಪಾಯಿ ಮನೆಯಿಂದ ತಂದಿರೋದೇ ಒಂದು ಖುಷಿ ಅಂತ ವ್ಯಕ್ತಪಡಿಸ್ತಾ ಇದಾರೆ. ಸರ್ ಇವೆರಡು ಪೇರ್ ಯಾವ ತರ ಮಾಡಿದ್ರೆ ಇದೆ? ಇಲ್ಲ ಸರ್, ಇದೇ ಫಸ್ಟ್. ಇದೇ ಫಸ್ಟ್. ಓಕೆ, ನೋಡೋಣ ಸ್ನೇಹಿತರೆ, ಇದೇ ಪ್ರಥಮ ಪಿಚ್ ಅಂತ ಹೇಳ್ತಾ ಇದಾರೆ. ಒಳ್ಳೇದಾಗ್ಲಿ ಸರ್, ಇದೇ ತರ ಭಾಗವಹಿಸಿ ಸಿಪಾಯಿಯ ಒಂದು ಹೆಸರನ್ನ ಈ ಎತ್ತು ಮುಂದುವರ್ಸ್ಕೊಂಡು ಹೋಗ್ಲಿ ಅಂತ ನಾವು ಈ ಮೂಲಕ ನಿಮಗೆ ಕೇಳ್ಕೊಂತೀವಿ. ಓಕೆ, ನೋಡಿದ್ರಲ್ಲ ಸ್ನೇಹಿತರೆ, ಇದೇ ರೀತಿಯಾಗಿ ಜಿ ಅರ್ಧಕೆರೆಯಲ್ಲಿ ನಾನಾ ಜಿಲ್ಲೆಗಳಿಂದ ರಾಸುಗಳು ಬಂದಿದ್ದಾವೆ. ಎಲ್ಲ ಚಾಂಪಿಯನ್ ರಾಸುಗಳು ಸ್ನೇಹಿತರೆ. ನೀವು ಈ ಒಂದು ಸಂದರ್ಶನಗಳಲ್ಲಿ ನೋಡ್ತಾನೆ ಬಂದಿದ್ದೀರಾ. ಈ ಒಂದು ವಿಡಿಯೋದಲ್ಲಿ ಎಲ್ಲಾ ಎತ್ತುಗಳ ಒಂದು ಪರಿಚಯವನ್ನ ಮಾಡಿಸಿದೀನಿ ಸ್ನೇಹಿತರೆ. ಓಕೆ ಸ್ನೇಹಿತರೆ, ಈ ಒಂದು ವಿಡಿಯೋ ಇಷ್ಟವಾಗಿದ್ರೆ ಲೈಕ್ ಮಾಡಿ. ಏನಾದ್ರು ಅನಿಸಿಕೆ ಅಭಿಪ್ರಾಯ ನಿರೂಪಿಸಿದ್ರೆ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ. ದಯವಿಟ್ಟು ಈ ಭೂಚೇತನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡುವ ಮುಖಾಂತರ ಇದೇ ರೀತಿಯ ವಿಡಿಯೋಗಳನ್ನ ಮಾಡಲು ಒಂದು ಪ್ರೋತ್ಸಾಹ ನೀಡಿ ಸ್ನೇಹಿತರೆ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ